1934 ಮಹಾತ್ಮ ಗಾಂಧಿ ಅವರು ನಾಗಪುರದಲ್ಲಿ ನಡೀತಿರೋಂಥ ಒಂದು ಶಿಬಿರಕ್ಕೆ ಭೇಟಿ ನೀಡ್ತಾರೆ. ಅಲ್ಲಿ ಇದ್ದಂಥ ಸ್ವಯಂ ಸೇವಕರನ್ನ ನೋಡಿ ಎಲ್ಲರೂ ಒಟ್ಟಿಗೆ ಒಂದೇ ಕಡೆ ಕುತ್ಕೊಂಡು ಊಟ ಮಾಡೋದು, ಸಮಾಜದ ಚರ್ಚೆ ಮಾಡೋದು, ಕೆಲಸಗಳನ್ನ ಮಾಡೋದು ನೋಡ್ಬಿಟ್ಟು ಅಲ್ಲಿ ಜಾತಿ ತಾರತಮ್ಯ ಇಲ್ಲದೇ ಇರೋದನ್ನೆಲ್ಲ ನೋಡ್ಬಿಟ್ಟು ಅವರು ಯಾವತ್ತೂ ಸಹ ಎಷ್ಟು ಖುಷಿ ಪಡ್ತಾರೆ ಅಂತ ಹೇಳಿದ್ರೆ, ಅವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಒಂದೇ. ಇಲ್ಲಿ ಡಾಕ್ಟರ್ ಹೆಡ್ಗೇವಾರ್ ಅವರು ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅಲ್ಲಿ ಏನೂ ಇಲ್ಲ, ಇಲ್ಲಿ ಎಲ್ಲ ಒಂದೇ ಅಂತ ಹೋಗ್ತಾ ಇದ್ದಾರೆ ಅಂತೇಳಿ ಅಂಬೇಡ್ಕರ್ ಅವರ ಹೇಳಿದ ಮಾತನ್ನೇ ಮಹಾತ್ಮ ಗಾಂಧಿ ಅವರು ಸಹ ಹೇಳ್ತಾರೆ. ತಿರ್ಗಾ ಅಂಬೇಡ್ಕರ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರಲ್ಲ ಇವರು, ಆಗ್ಲಿಂದ ಕೇವಲ ಹಿಂದೂ ಕೋಡ್ ಬಿಲ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಇದೇ ಅಂಬೇಡ್ಕರ್ ಅವರು ಮುಸಲ್ಮಾನರ ಬಗ್ಗೆ ಏನ್ ಹೇಳಿದ್ರು ಅಂದ್ರೆ ಅವ್ರ ಹತ್ರ ಉತ್ತರ ಇಲ್ಲ, ಮಾತಾಡೋದಿಲ್ಲ. ಅರ್ಥಲ್ಲ. ನೆಕ್ಸ್ಟ್ ಕ್ರಿಶ್ಚಿಯನ್ಸ್ ಬಗ್ಗೆ, ಕನ್ವರ್ಷನ್ ಬಗ್ಗೆ ಏನ್ ಹೇಳಿದ್ರು ಅಂದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಗೊತ್ತಾಯ್ತಲ್ಲ. ಅಂಬೇಡ್ಕರ್ ಅವರು ಕೊನೆಗೆ ಯಾವ ರೀತಿ ಸುಳ್ಳು ಸುದ್ದಿಗಳನ್ನ ಕಾಂಗ್ರೆಸ್ನವ್ರು ಅವಾಗೆ ಹಬ್ಸಿದ್ರು ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವರು ಕೊನೆಗೆ ನಾಗಪುರದಲ್ಲಿ ಬೌದ್ಧ ಧರ್ಮದ ದೀಕ್ಷೆನ ತಗೊಳಕ್ಕೆ ಬರ್ತಾರೆ. ಅಲ್ಲಿ ಯಾವ ರೀತಿ ಹಚ್ಚಿದ್ರು ಅಂತ ಹೇಳಿದ್ರೆ, RSSಗೆ ಮೆಸೇಜ್ ಕೊಡೋಕೆ ಬಂದಿದ್ದಾರೆ ಅಂತ ಒಂದು ಸುಳ್ಳು ಸುದ್ದಿ ಹಬ್ಸಿದ್ರು. ಸ್ವತಃ ಅಂಬೇಡ್ಕರ್ ಅವರೇ ಭಾಷಣದಲ್ಲಿ ಹೇಳ್ತಾರೆ, ಬೌದ್ಧ ಧರ್ಮಕ್ಕೆ ಅಲ್ಲಿಯ ದೀಕ್ಷೆಗೆ ನಾಗಪುರದ ಕೊಡುಗೆ ಬಹಳ ದೊಡ್ಡದಿದೆ, ಅದಕ್ಕೆ ನಾನು ಆಯ್ಕೆ ಮಾಡ್ಕೊಂಡೆ. ಅದರ ವಿರುದ್ಧವಾಗಿ RSS ವಿರುದ್ಧವಾಗಿ ಬಹಳ ಜನ ಸುಳ್ಳು ಸುದ್ದಿ ಇದನ್ನ ಇಟ್ಕೊಂಡು ಹಬ್ಬಿಸ್ತಾ ಇದ್ದಾರೆ, ಅದೆಲ್ಲ ಸುಳ್ಳು ಅಂತ ಸ್ವತಃ ಅಂಬೇಡ್ಕರೇ ಹೇಳ್ತಾರೆ. ಅಂಬೇಡ್ಕರ್ ಅವ್ರ ಬಗ್ಗೆ ಇಷ್ಟೆಲ್ಲಾ ಮಾತಾಡೋರು ಇವರು. ಭಾರತ ರತ್ನ ಕೊಡ್ಲಿಕ್ಕೆ ನಮ್ಮ ಸಪೋರ್ಟರ್ ಗೌರ್ಮೆಂಟೇ ಬರ್ಬೇಕಾಯ್ತಲ್ರಿ ಅಂಬೇಡ್ಕರ್ ಅವ್ರಿಗೆ.